चामराजनगर में एक बड़ी चोरी इस वक्त पेश आई जब श्रीनिवास कुमार और इनकी अहलिया रेणुका बेंगलुरु में श्रीनिवास के मरहूम वालिद की ताज़ियती तकरीब के लिए गए हुए थे। ये वारदात चामराजनगर के एक रिहायशी इलाके में श्रीनिवास के ज़ाती मकान में हुई। चोर इनकी गैर मौजूदगी में घर में दाखिल हुए और 750 ग्राम सोना, 15 किलो चांदी, 5.5 लाख कैश, एक टैबलेट और एक मोबाइल फ़ोन चुरा कर ले गए। ये वाक़या जुमेरात की सुबह इस वक्त सामने आया जब एक पड़ोसी दूध लेने के लिए बाहर निकला और घर का दरवाज़ा खुला पाया। रेणुका ने बताया, हम तकरीब के लिए बेंगलुरु में थे। जब हमारे पड़ोसी ने हमें चोरी के बारे में इत्तला दी, हम फ़ौरन वापस आए और देखा कि दरवाज़ा टूटा हुआ था और कीमती सामान चोरी हो चुका था। ನಮ್ಮ ಮಾವನವ್ರ ವೈದಿಕಕ್ಕೆ ಹೋಗಿದ್ದೆ. ಇವತ್ತು ನಮ್ಮ ತಂದೆಯವ್ರದ್ದು ವೈದಿಕ ಬ್ಯಾಂಗ್ಳೂರಲ್ಲಿತ್ತು. ಸೊ 12 ಗಂಟೆಗೆ ನನಗೆ ಪಕ್ಕದ ಮನೆಯವರು ಫೋನ್ ಮಾಡಿ ವಿಷಯ ತಿಳಿಸಿದ್ರು, ಈ ಥರ ಅಂಥೇಳಿ. ನಾನು ಹೊರಟು ಬಂದಿದ್ದೀನಿ. ಈಗ ಪೊಲೀಸ್ನವರೆಲ್ಲ ಬಂದಿದ್ದಾರೆ, ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಏನಾಗಿದೆ ಮೇಡಮ್? ಎಲ್ಲ ಬಾಗಿಲು ಮೀಟಿದ್ದಾರೆ, ಚಿನ್ನ ಬೆಳ್ಳಿ ತೊಗೊಂಡು ಹೋಗಿದ್ದಾರೆ, ಎಲ್ಲನೂ ಚೆದರಿ ಇಟ್ಟಿದ್ದಾರೆ. ಬಟ್ ಮನೇಲಿ ಯಾರೂ ಇರಲಿಲ್ಲ ಮೇಡಮ್? ಮನೆಯಲ್ಲಿ ಯಾರೂ ಇರಲಿಲ್ಲ. ಎಷ್ಟು ಹೋಗಿದೆ ಅಂತ ನೋಡಿ? ಅದೇ ಚಿನ್ನ ಒಂದು ಇದರಲ್ಲಿ ಒಂದು 750 ಗ್ರಾಮ್ಸ್ ಅಷ್ಟು, ಬೆಳ್ಳಿ ಒಂದು 15 kgs ಅಷ್ಟು. पुलिस और फॉरेंसिक टीमों ने घर का मुआयना किया और शवाहिद इकट्ठे किए हैं। सुपरिंटेंडेंट ऑफ पुलिस डॉक्टर कविता बीटी ने तस्दीक की कि मुकदमा दर्ज कर लिया गया है और मुलजिमान को गिरफ्तार करने के लिए कोशिशें जारी हैं। ಎಲ್ರಿಗೂ ನಮಸ್ಕಾರ. ಈ ದಿನ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ HPT ನೈಟ್ ರಾತ್ರಿಯಲ್ಲಿ ಮನೆಗಳ್ಳತನ ನಡೆದಿರ್ತಕ್ಕಂಥದ್ದು ಘಟನೆ ನಡೆದಿದೆ. ರೇಣುಕಾ ಎಸ್ ಕುಮಾರ್ ಅವರ ಮನೆಯಲ್ಲಿ ಈ ಪ್ರಕರಣ ನಡೆದಿದ್ದು, ಕಳ್ಳರು ಯಾರೋ ರಾತ್ರಿ ಹೊತ್ತು ಮುಂಬಾಗಿಲನ್ನು ಮೀಟಿ ಒಳಗೆ ಪ್ರವೇಶಿಸಿ ಅಮೂಲ್ಯವಾದ ವಸ್ತುಗಳನ್ನು ಕದ್ಕೊಂಡು ಹೋಗಿದ್ದಾರೆ. ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಿನ ಪ್ರಕಾರ ಅವರದ್ದು 15 kg ಬೆಳ್ಳಿ, 750 ಗ್ರಾಮ್ ಚಿನ್ನ, 5,50,000 ಹಣ ಹಾಗೂ ಒಂದು ಟ್ಯಾಬ್ ಮತ್ತು ಒಂದು ಮೊಬೈಲ್ ಕಳ್ತನ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಈಗ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸ್ಕೊಳ್ತಾ ಇದ್ದೀವಿ. ನಂತರ ತನಿಖೆಯನ್ನು ನಡೆಸಿ ಕಳ್ಳರನ್ನು ಪತ್ತೆ ಹಚ್ಚೋ ಕೆಲಸವನ್ನು ಮಾಡ್ತೇವೆ.